ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹೊರತಾಟ್ನಾಳ್ ಎಂಬ ಒಂದು ಗ್ರಾಮಕ್ಕೆ ವಿಸಿಟ್ ಮಾಡಿದ್ವಿ. ನಮ್ಮ ಮಂಜುನಾಥ್ ಗುಡೂರ್ ಸರ್ ಅವರು ಜೇನು ಸಾಕಾಣಿಕೆ ಮಾಡಬೇಕಂತ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ದರದಲ್ಲಿ ಜೇನು ಪೆಟ್ಟಿಗೆಯನ್ನು ಪರ್ಚೇಸ್ ಮಾಡ್ತಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ತೆ. ಯಾವ ರೀತಿ ಅನಿಸ್ತು ಸರ್ ನಮ್ಮ ಹತ್ರ ನೀವು ಜೇನು ಪೆಟ್ಟಿಗೆ ತಗೊಂಡಾಗ? ಯಾಕೆ ಜೇನು ಸಾಕಾಣಿಕೆ ಮಾಡಬೇಕಂತ ನಿಮ್ಗೆ ಅನಿಸ್ತು? ನನ್ನ ಹೆಸರು ಮಂಜುನಾಥ್ ಗುಂಡೂರ್ ಅಂತ. ನಾನು ಯೋಜನಾ ನಿರ್ದೇಶಕರು DUDC ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನನಗೆ ಕೃಷಿಯಲ್ಲಿ ಮತ್ತು ತೋಟಗಾರಿಕೆಯಲ್ಲಿ ತುಂಬ ಆಸಕ್ತಿ ಇದೆ. ನನಗೆ ನಮ್ಮ ಉಪ್ಪುಂದ ಸರ್ ನಿಂಗಪ್ಪ ಅನ್ನೋರನ್ನ ಪರಿಚಯ ಮಾಡಿಕೊಂಡ್ರು. ಇದು ಒಂದು ಅದ್ಭುತವಾದಂಥ ವ್ಯಕ್ತಿತ್ವ. ಅವರು ಜೇನು ನಿಂಗಪ್ಪ ಅಂತಲೇ ತುಂಬ ಫೇಮಸ್ ಇದ್ದಾರೆ. ಮೊನ್ನೆ ಶಿವರಾತ್ರಿಯಲ್ಲಿ ಒಂದು ಮೇಳ ಮಾಡಿದರು, ನಿಮ್ಮ ಜೇನು ಮೇಳ, ಜಯಂಕಾರ ಮೇಳ ಎಲ್ಲ ಮಾಡಿದರು. ಸೊ ಅವಾಗ ನಾನು ವಿಸಿಟ್ ಮಾಡಿದಾಗ ನಮಗೆ ಅನಿಸ್ತು, ನಾವು ನಮ್ಮ ತೋಟದಲ್ಲಿ ಅನೇಕ ಜೇನುಗಳನ್ನ ಸಾಕಣೆ ಮಾಡಿದ್ರೆ ಅದರಿಂದ ಪರಾಗಸ್ಪರ್ಶ ಕ್ರಿಯೆ ಆಗಿ ನಮಗೆ ಒಳ್ಳೆ ಈಲ್ಡ್ ಬರುತ್ತೆ ಮತ್ತು ನಮ್ಮ ತೋಟಗಳು ಕೂಡ ಬೆಳೀತವೆ ಅನ್ನೋ ಒಂದು ಪರಿಕಲ್ಪನೆ ನನಗೆ ಬಂತು. ಹಾಗಾಗಿ ನಮ್ಮ JD ಅವ್ರ ಜೊತೆಗೆ ನಾನು ಮಾತಾಡಿಕೊಂಡು ಈ ಜೇನು ಸಾಕಾಣಿಕೆ ಕೃಷಿಗೆ ನಾನು ಬಂದಿದ್ದೀನಿ. ಹನಿಬಿ ಫಾರ್ಮಿಂಗ್ ಮಾಡೋದು ಕೂಡ ಒಂದು ಅತ್ಯುತ್ತಮ ಹವ್ಯಾಸ. ಸೊ ಹಾಗಾಗಿಯೇ ನಮ್ಮ ಹೊಲದಲ್ಲಿ, ನಮ್ಮ ಮನೆಯ ಸುತ್ತಮುತ್ತ ಸುಮಾರು 5ಕ್ಕೂ ಹೆಚ್ಚು ಜೇನು ಪೆಟ್ಟಿಗೆಗಳನ್ನ ನಾವು ಇಟ್ಟಿದ್ದೀವಿ. ಇನ್ನೂ ಕೂಡ ಮುಂದೆ ಬರ್ತಾ ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀರಿ. ನಿಮ್ಮ ಸಹಕಾರ ಬೇಕಾಗುತ್ತೆ. ಮಾಡ್ತೀವಿ ಸರ್. ನಮ್ಮ ಸಹಕಾರ, ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ. ಎಲ್ಲ ರೈತರು ಜೇನು ಸಾಕಾಣಿಕೆ ಮಾಡಿ. ನಿಮ್ಮ ತೋಟ ಇಲ್ಲ ಅಂದರೆ ಓಕೆ, ನಿಮ್ಮ ಮನೆ ಹತ್ರ ನಿಮ್ಮ ಕಂಪೌಂಡ್ ಒಳಗಡೆ ಸಹ ಜೇನು ಪೆಟ್ಟಿಗೆ ಇಟ್ಟು ಜೇನು ಸಾಕಾಣಿಕೆನ ಮಾಡಬಹುದು. ಜೇನು ಸಾಕಾಣಿಕೆ ಮಾಡೋದ್ರಿಂದ ಒಂದು ನಿಮಗೆ ಪ್ಯೂರ್ ನ್ಯಾಚುರಲ್ ಹನಿ ಜೇನುತುಪ್ಪ ಸಿಗುತ್ತೆ. ಎರಡನೇದು ಒಂದು ಆದಾಯ ಬರುತ್ತೆ ನಿಮ್ಮ ಮನೆಗೆ. ಮೂರನೇದಾಗಿ ಪರಾಗಸ್ಪರ್ಶ ಆಗುತ್ತೆ. ಒಂದೂರಿಂದ ಇನ್ನೊಂದಿಗೆ ಪರಾಗಸ್ಪರ್ಶ ಆಗಿ ಇಳುವರಿ ಜಾಸ್ತಿ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತರು ತಮ್ಮ ತೋಟದಲ್ಲಿ 1 ಅಥವಾ 2 ಜೇನು ಪೆಟ್ಟಿಗೆ ಇಡೋದ್ರಿಂದ ಅವರ ಇಳುವರಿ ಜಾಸ್ತಿ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ಸ್.